ನಮಸ್ತೆ ಮಗಳ, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಕ್ಲಾಸ್. ಕಳೆದ ಪಿರಿಯಡ್ಗಳಲ್ಲಿ ನಾವು ಚತುರ್ಥ ಅಧ್ಯಾಯದ ಪ್ರಮುಖ 3 ಟಾಪಿಕ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಅವು ಅಂದರೆ ದಲಿತ ಚಳುವಳಿ, ಮಹಿಳಾ ಚಳುವಳಿ ಮತ್ತು ಹಿಂದುಳಿದ ವರ್ಗಗಳ ಚಳುವಳಿ. ಇದು 4ನೇ ಅಧ್ಯಾಯದ ಪ್ರಮುಖವಾದಂಥ ಟಾಪಿಕ್ಗಳು. ಇವತ್ತು ರೈತ ಚಳುವಳಿ, ಪೆಸೆಂಟ್ ಮೂಮೆಂಟ್, ಫಾರ್ಮರ್ಸ್ ಮೂಮೆಂಟ್, ಇದರ ಬಗ್ಗೆ ಸ್ಟಡಿಯನ್ನು ಮಾಡುವ. ಡಿಯರ್ ಚಿಲ್ಡ್ರನ್, ಇನ್ ದಿ ಪ್ರೀವಿಯಸ್ periods we have discussed about 3 important topics of 4th chapter, that is social movements and their political implications. In this chapter we have discussed 3 important topics. They are the Dalit movement, feminist movement and backward class movement. Today we will study peasant movement, ರೈತ ಚಳುವಳಿ. ರೈಟ್ ಮಗಳ? ಓಕೆ ಮಕ್ಕಳ, ಇಲ್ಲಿ ಒಟ್ಟು 5 ಸೆಗ್ಮೆಂಟ್ಗಳವ, 5 ಭಾಗಗಳವ ಈ ಟಾಪಿಕ್ನೊಳಗೆ. ಒಂದು, ರೈತ ಪದದ ಅರ್ಥ, ಮೀನಿಂಗ್ ಆಫ್ ದಿ ಟರ್ಮ್ ಪೆಸೆಂಟ್. ದೆನ್ ಫೈಟರ್ಸ್, ದಿ ಫೈಟರ್ಸ್ ರಿಗಾರ್ಡಿಂಗ್ ಫಾರ್ಮರ್ಸ್, peasants. Then important peasant movements. Next comes causes for peasant movement, and important one, the political implications of peasant movement. ಮಕ್ಕಳೇ, ಮಹಾತ್ಮ ಗಾಂಧೀಜಿಯವರ ಪ್ರಕಾರ ರೈತ ಈ ದೇಶದ ಬೆನ್ನೆಲುಬು. ರೈತನ ಅಭಿವೃದ್ಧಿಯಾಗದೆ ಈ ದೇಶ ಅಭಿವೃದ್ಧಿಯನ್ನು ಕಾಣದು. ಇದರ ಜೊತೆಗೆ ಮಕ್ಕಳ, ಮತ್ತೊಂದು ಪ್ರಮುಖವಾದಂಥ ಅಂಶ ಅಂದರೆ, ಯಾವುದೇ ದೇಶ ಇರಲಿ, ರಿಗಾರ್ಡಿಂಗ್ ಎನಿ ನೇಷನ್ ಇನ್ ದಿ ವರ್ಲ್ಡ್, ಇಬ್ಬರು ವ್ಯಕ್ತಿಗಳನ್ನು ಅಥವಾ ಇಬ್ಬರು ಪ್ರಮುಖವಾದ ಸಮಾಜದ ಆಸ್ತಿಯನ್ನು ನಾವು ಇವತ್ತು ರಾಷ್ಟ್ರದ ಮತ್ತು ಈ ಸಮಾಜದ ಪ್ರಮುಖವಾದಂಥ ಅಂಗ ಅಂತೇಳಿ ಪರಿಗಣಿಸ್ತೇವೆ. ಯಾರನ್ನು? ಇಬ್ಬರು ವ್ಯಕ್ತಿಗಳನ್ನು. ಇದು ಜಗತ್ತಿನಾದ್ಯಂತ ಇದನ್ನು ನಾವು ಕಾಣಬಹುದು. ಒಬ್ಬ ಸೈನಿಕ, ಮತ್ತೊಬ್ಬ ರೈತ. ಸೈನಿಕ ತನ್ನ ಜೀವದ ಹಂಗನ್ನು ತೊರೆದು ತನ್ನ ದೇಶವನ್ನು ರಕ್ಷಣೆ ಮಾಡ್ತಾನೆ. ರೈತ ಯಾವುದೇ ಹೆಚ್ಚಿನ ಆದಾಯವಿಲ್ಲದೆ, ಯಾವುದೇ ಹೆಚ್ಚಿನ ಪ್ರತಿಫಲಾಪೇಕ್ಷೆ ಇಲ್ಲದೆ ಇಡೀ ದೇಶದ ಜನರಿಗೆ ಅನ್ನವನ್ನು ನೀಡ್ತಾ ಇದ್ದಾನೆ. ಸೊ ಈ ಇಬ್ಬರು ವ್ಯಕ್ತಿಗಳು ಇವತ್ತು ಸಾಕಷ್ಟು ಇದ್ದಾರೆ. ಸಾಕಷ್ಟು ಸಮಾಜದ ಸಾಕಷ್ಟು ಅಂಶಗಳನ್ನು, ಸಾಕಷ್ಟು ಸಮುದಾಯವನ್ನು ನಾವು ಪ್ರಮುಖ ಅಂಗವಾಗಿ ಕಾಣಬಹುದು ಈ ಸಮಾಜದಲ್ಲಿ, ರಾಜ್ಯದಲ್ಲಿ. ಆದರೆ ಅದರಲ್ಲೂ ರೈತ ಮತ್ತು ಸೈನಿಕ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸ್ತಾರೆ. ಆದರೆ ದುರ್ದೈವದ ಸಂಗತಿ ಅಂದರೆ, ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಅನ್ನವನ್ನು ನೀಡುವಂತಹ ರೈತನೂ ಸಹ ಚಳುವಳಿಯ ದಾರಿಯನ್ನು ತುಳಿದಿರುವುದು, ಚಳುವಳಿಯನ್ನು ಮಾಡಬೇಕಾಗಿ ಬಂದಿರುವುದು ದುರ್ದೈವದ ಸಂಗತಿ. ರೈಟ್ ಮಗಳ? ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ಟಾಪಿಕ್. ಓಕೆ ಮಗಳ, ಮೀನಿಂಗ್, ಅರ್ಥ. ರೈತ ಎಂದರೆ ಯಾರು? ಹೂ ಈಸ್ ಫಾರ್ಮರ್? ರೈತ ಎಂದರೆ ಯಾರು? ವೆರಿ ಸಿಂಪಲ್. ತನ್ನ ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ಕೃಷಿಯ ಮೇಲೆ ಹಾಕಿ ಕೃಷಿಗೆ ಸಂಬಂಧಿಸಿದಂಥ ಉತ್ಪನ್ನಗಳನ್ನು ಬೆಳೆಯುವ ವ್ಯಕ್ತಿಯನ್ನು ಏನಂತ ಕರಿತೇವೆ? ರೈತ ಅಂತ ಕರಿತೇವೆ. ಯಾವುದಕ್ಕೆ ಸಂಬಂಧಿಸಿದಂತೆ? ದಿ ಫಾರ್ಮರ್ ಈಸ್ ಸಬ್ಜೆಕ್ಟೆಡ್ ಟು concerned to agriculture. The person who invests his mental and physical strength on agriculture is called peasant. ಮಾನಸಿಕ ಶಕ್ತಿ ಅಂದರೆ ಮಕ್ಕಳ ಏನನ್ನು ಬೆಳೆಯಬೇಕು, ಯಾವಾಗ ಏನನ್ನು ಅದಕ್ಕೆ ಏನೋ
ಬೆಳೆಗೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡಬೇಕು. ಯಾವ ಭೂಮಿಯಲ್ಲಿ ಯಾವ ಬೆಳೆಯನ್ನು ಬೆಳೆಯಬೇಕು ಅಲ್ಲಿ ರೈತನ ಮಾನಸಿಕ ಶಕ್ತಿನೂ ಇರ್ತದೆ, ದೈಹಿಕ ಶಕ್ತಿನೂ ಇರ್ತದೆ. ಸೊ ತನ್ನ ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ಕೃಷಿಯ ಮೇಲೆ ಅಪ್ಲೈ ಮಾಡಿ ಕೃಷಿಗೆ ಸಂಬಂಧಿಸಿದಂಥ ಉತ್ಪನ್ನಗಳನ್ನು ಬೆಳೆಯುವ ವ್ಯಕ್ತಿಯನ್ನು ನಾವೇನಂತ ಕರಿತೇವೆ? ರೈತ. ದಿ ಫಾರ್ಮರ್ ಈಸ್ ಸಬ್ಜೆಕ್ಟೆಡ್ ಟು ಅಗ್ರಿಕಲ್ಚರ್. ರೈಟ್ ಮಕ್ಕಳ? ಓಕೆ. ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಕಾಣ್ತೇವೆ, ದಲಿತ ಹೋರಾಟಗಾರರನ್ನು ನಾವು ಕಾಣ್ತೇವೆ, ಮಹಿಳಾ ಹೋರಾಟಗಾರರನ್ನು ನಾವು ಕಾಣ್ತೇವೆ, ಕಾರ್ಮಿಕರ ಹೋರಾಟಗಾರರನ್ನು ನಾವು ಕಾಣ್ತೇವೆ. ಹಾಗೆಯೇ ರೈತ ಹೋರಾಟಗಾರರು ಸಾಕಷ್ಟು ಜನ ಇದ್ದಾರೆ ಮಕ್ಕಳ. ರೈತ ಹೋರಾಟಗಾರರಲ್ಲಿ ಸಾಕಷ್ಟು ಜನ ಇದ್ದಾರೆ. ಆದರೆ ಇಬ್ಬರು ವ್ಯಕ್ತಿಗಳನ್ನು ನಾವು ಪ್ರಮುಖವಾಗಿ ನೋಡುವುದಾದರೆ ರೈತ ಹೋರಾಟಗಾರರಿಗೆ ಸಂಬಂಧಪಟ್ಟಂತೆ ಮಹಾತ್ಮ ಗಾಂಧೀಜಿ ಪ್ರಮುಖ, ಮೊದಲನೇ ಹೆಸರು. ಮಹಾತ್ಮ ಗಾಂಧೀಜಿಯ ನಂತರ ರೈತ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿರುವ ಮತ್ತೊಂದು ಹೆಸರಂದರೆ ಸರ್ದಾರ್ ಪಟೇಲ್. ಸರ್ದಾರ್ ಪಟೇಲ್. ಸರ್ದಾರ್ ಅಂದ್ರೇನು? ವಾಟ್ ಈಸ್ ದಿ ಮೀನಿಂಗ್ ಆಫ್ ಸರ್ದಾರ್? ಲೀಡರ್, ಕ್ಯಾಪ್ಟನ್. ಸರ್ದಾರ್ ಅಂತೇಳಿ ಅವರಿಗೆ, ಪಟೇಲರಿಗೆ ಹೆಸರು ಯಾಕೆ ಬಂತು? ಆ ಪದವಿ ಯಾಕೆ ಬಂತು? ಯಾಕಂದರೆ ಬಾರ್ಡೋಲಿ ಸತ್ಯಾಗ್ರಹ ನಡೀತದೆ ಮಕ್ಕಳ 1928ರಲ್ಲಿ ಗುಜರಾತ್ನಲ್ಲಿ. ಆ ಸತ್ಯಾಗ್ರಹದಲ್ಲಿ ಅವರು ವಹಿಸಿದಂಥ ಮುಂದಾಳತ್ವ, ನಾಯಕತ್ವ, ಸಂಘಟನಾ ಚಾತುರ್ಯ ಇವೆಲ್ಲವುಗಳಿಂದ ಪ್ರಭಾವಿತರಾದಂಥ ಜನನೇ ಅವರಿಗೆ ಸರ್ದಾರ್ ಅನ್ನುವಂಥ ಪದವನ್ನು, ಆ ಪದವಿಯನ್ನು ಕೊಡ್ತಾರೆ, ಸರ್ದಾರ್ ಪಟೇಲ್. ಸೊ ಮಕ್ಕಳಂಗಾರೆ ರೈತ ಚಳವಳಿಯಲ್ಲಿ ಪ್ರಮುಖವಾದಂಥ ಹೆಸರುಗಳು ಅಂದರೆ ಮಹಾತ್ಮ ಗಾಂಧೀಜಿ ಮತ್ತು ಸರ್ದಾರ್ ಪಟೇಲ್. ಇನ್ನೂ ಇದ್ದಾರೆ, ಚೌಧರಿ ಚರಣ್ ಸಿಂಗ್ ಇದ್ದಾರೆ, ಸಚ್ಚಿದಾನಂದ ಜೋಶಿ ಇದ್ದಾರೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನೋಡುವುದಾದರೆ ನಂಜುಂಡಸ್ವಾಮಿ ಇದ್ದಾರೆ. ಸಾಕಷ್ಟು ವ್ಯಕ್ತಿಗಳಿದ್ದಾರೆ ರೈತ ಹೋರಾಟಗಾರರು. ರೈತರಿಗೆ ಸಂಬಂಧಪಟ್ಟಂತೆ ಚಳವಳಿಯನ್ನು ಮುಂಚೂಣಿಯಲ್ಲಿ ನಡೆಸಿಕೊಂಡು ಹೋದವರು ಸಾಕಷ್ಟು ಮಹಾನ್ ವ್ಯಕ್ತಿಗಳು ಇದ್ದಾರೆ. ಅದರಲ್ಲಿ ಪ್ರಮುಖವಾದವರು ಮಹಾತ್ಮ ಗಾಂಧೀಜಿ ಮತ್ತು ಸರ್ದಾರ್ ಪಟೇಲ್. ರೈಟ್ ಮಕ್ಕಳ? ಓಕೆ. ಪ್ರಮುಖ ರೈತ ಚಳುವಳಿಗಳು, ಭಾರತದಲ್ಲಿ ನಡೆದಂಥ ಪ್ರಮುಖ ರೈತ ಚಳುವಳಿಗಳು. ಭಾರತದಲ್ಲಿ ಮಕ್ಕಳ ಪ್ರಮುಖ ರೈತ ಚಳುವಳಿಗಳು ಅಂದರೆ ಒಟ್ಟು 4 ಪ್ರಮುಖ ಚಳುವಳಿಗಳು ನಡೆದಾವ ಮಕ್ಕಳ. ಒಟ್ಟು 4 ಪ್ರಮುಖ ರೈತ 4 ಪ್ರಮುಖ, ಸಾಕಷ್ಟು ನಡೆದಾವ. ಪ್ರಮುಖವಾದಂಥ, ಮೇಜರ್ ಆದಂಥ, ಜನಸಮೂಹವನ್ನು ಸೆಳೆದಂಥ ರೈತ ಚಳುವಳಿಗಳು ಅಂದರೆ 4 ಬರ್ತಾವೆ. 1917ರಲ್ಲಿ ನಡೆದಂಥ ಚಂಪಾರಣ ಸತ್ಯಾಗ್ರಹ. ದಿಸ್ ವಾಸ್ ದಿ ಫಸ್ಟ್ ಮೂಮೆಂಟ್ ಸ್ಟಾರ್ಟೆಡ್ ಬೈ ಮಹಾತ್ಮ ಗಾಂಧೀಜಿ ಇನ್ ಇಂಡಿಯಾ ಆಫ್ಟರ್ ರಿಟರ್ನಿಂಗ್ ಫ್ರಾಮ್ ಸೌತ್ ಆಫ್ರಿಕಾ. 1915ರಲ್ಲಿ ಏನವರು ದಕ್ಷಿಣ ಆಫ್ರಿಕಾದಿಂದ ಬರ್ತಾರೆ ಗಾಂಧೀಜಿ. ದಕ್ಷಿಣ ಆಫ್ರಿಕಾದಿಂದ ಬಂದ ನಂತರ ಭಾರತದಲ್ಲಿ ಪ್ರಥಮವಾಗಿ ಅವರು ನಡೆಸಿದ ಚಳವಳಿ ಯಾವುದು? ಚಂಪಾರಣ ಸತ್ಯಾಗ್ರಹ 1917. ಅಲ್ಲಿ ರೈತರ ಮೇಲೆ ಆಗುತ್ತಿದ್ದಂಥ ದಬ್ಬಾಳಿಕೆ ವಿರುದ್ಧ ಈ ಚಳವಳಿ ನಡೆಯಿತು. ಚಂಪಾರಣ ಎಲ್ಲಿ ಬರ್ತದೆ? ಬಿಹಾರ್. 1917. ನೆಕ್ಸ್ಟ್ 1918 ಖೇಡಾ ಚಳವಳಿ. ಯಾವ ಚಳವಳಿ? ಖೇಡಾ ಚಳವಳಿ. ಈ ಚಳವಳಿಯನ್ನು ಸಹ ಮಹಾತ್ಮ ಗಾಂಧೀಜಿ ಮುನ್ನಡೆಸಿದರು. ಈ ಚಳವಳಿಯ ನೇತೃತ್ವವನ್ನು ಮಹಾತ್ಮ ಗಾಂಧೀಜಿ ವಹಿಸಿದ್ದರು. ರೈಟ್ ಮಕ್ಕಳ? ನೆಕ್ಸ್ಟ್ 1927 ಬಾರ್ಡೋಲಿ ಸತ್ಯಾಗ್ರಹ, ಗುಜರಾತ್. ಬಾರ್ಡೋಲಿ ಸತ್ಯಾಗ್ರಹ, ಗುಜರಾತ್. ಇದು ಒಂದು ದೊಡ್ಡ ಚಳವಳಿ. 1930 ತಮಗೆಲ್ಲ ಗೊತ್ತಿರ್ಬೋದು. ಯಾವ ಚಳವಳಿ? ರೈತರ ಚಳವಳಿ. ದಂಡಿ ಮಾರ್ಚ್, ಉಪ್ಪಿನ ಸತ್ಯಾಗ್ರಹ. ರೈಟ್ ಮಕ್ಕಳ? ಸೊ 1917, 1918, 1927, 1930 ಈ 4 ಚಳವಳಿಯಲ್ಲೂ ಗಾಂಧೀಜಿಯವರ ಪಾತ್ರ ಪ್ರಮುಖವಾಗಿದೆ. ಅದರಲ್ಲಿ 1927ರಲ್ಲಿ ನಡೆದಂಥ ಬಾರ್ಡೋಲಿ ಸತ್ಯಾಗ್ರಹ, ಇದರಲ್ಲಿ ಸರ್ದಾರ್ ಪಟೇಲರ ಪಾತ್ರ ಪ್ರಮುಖವಾದದ್ದು. ಸೊ ಮಕ್ಕಳ, ಹಂಗಾರೆ ಭಾರತದಲ್ಲಿ ನಡೆದಂಥ ಪ್ರಮುಖ ರೈತ ಚಳವಳಿಗಳು ಅಂದರೆ 1917ರ ಚಂಪಾರಣ ಸತ್ಯಾಗ್ರಹ, 1918ರ ಖೇಡಾ ಸತ್ಯಾಗ್ರಹ, 1927ರ ಬಾರ್ಡೋಲಿ ಸತ್ಯಾಗ್ರಹ, 1930ರ ದಂಡಿ ಸತ್ಯಾಗ್ರಹ, ದಂಡಿ ಮಾರ್ಚ್.
ದಂಡಿ ಸತ್ಯಾಗ್ರಹ ಅಂದರೂ ಒಂದೇ, ಉಪ್ಪಿನ ಸತ್ಯಾಗ್ರಹ ಅಂದರೂ ಒಂದೇ. ಇವು ಪ್ರಮುಖ ಚಳುವಳಿ. ನೆಕ್ಸ್ಟ್, ಕಾರಣಗಳು. ವಾಟ್ ಆರ್ ದಿ ಕಾಸಸ್ ಫಾರ್ ದಿ ಪೆಸೆಂಟ್ ಮೂಮೆಂಟ್ ಇನ್ ಇಂಡಿಯಾ? ನಂಬರ್ 1, ಬರಗಾಲ ಮತ್ತು ಮಹಾಪುರ. ದಿ ಇಂಡಿಯನ್ ಫಾರ್ಮರ್ಸ್ ಆರ್ ಟೋಟಲಿ ಡಿಪೆಂಡಿಂಗ್ ಆನ್ ದಿ ಮಾನ್ಸೂನ್. ಇಫ್ ಮಾನ್ಸೂನ್ ಫೇಲ್ಸ್, ದಿ ಸಿಚುವೇಶನ್ ಆರ್ ದಿ ಸ್ಟೇಟ್ ಆಫ್ ಫಾರ್ಮರ್ಸ್ ಕುಡ್ ಬಿ ವೆರಿ ಗ್ರಿಮ್. ಭಾರತದ ರೈತರು ಮಾನ್ಸೂನ್ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಹೊಂದಿದ್ದಾರೆ. ಮಾನ್ಸೂನ್ ಸರಿಯಾಗಿ ಆಗಲಿಲ್ಲ, ಮಾನ್ಸೂನ್ ಮಳೆ ಕೈ ಕೊಡ್ತು, ಮುಂಗಾರು ಮಳೆ ಕೈ ಕೊಡ್ತು, ರೈತರ ಬದುಕು ದುಸ್ತರ. ಸೊ ಇದನ್ನು ಸಾಕಷ್ಟು ನಾನು ನೋಡ್ತಾ ಇದ್ದೇನೆ ಮಕ್ಕಳ. ಈ ವರ್ಷವೂ ನಾವು ಸಾಕಷ್ಟು ಏರುಪೇರುಗಳನ್ನು ನೋಡಿದ್ದೇವೆ, ಹವಾಮಾನ ಏರುಪೇರುಗಳನ್ನು. ಮಹಾಪುರ ಬಂದುಬಿಡ್ತು ಈ ಸಲ ಎಲ್ಲ ಕಡೆಯೂ, ಇನ್ಕ್ಲೂಡಿಂಗ್ ಕರ್ನಾಟಕ. ಸೊ ಹಂಗಾರೆ ಬರಗಾಲ, ಮಹಾಪುರ, ಡ್ರಾಟ್ ಆ್ಯಂಡ್ ಫ್ಲಡ್ಸ್ ಆರ್ ದಿ ಇಂಪಾರ್ಟೆಂಟ್ ಕಾಸಸ್ ಫಾರ್ ದಿ peasant agitation. Drought and floods, because the Indian farmer is totally depending on monsoon. ರೈಟ್ ಮಕ್ಕಳ? ಸೊ ಮಾನ್ಸೂನ್ ಫೇಲ್ ಆದರೆ ರೈತನ ಪರಿಸ್ಥಿತಿ ಅಯೋಮಯ. ಸೊ ಇದು ಒಂದು ಕಾರಣ, ಬರಗಾಲ ಮತ್ತು ಮಹಾಪುರ. ರೈಟ್ ಮಕ್ಕಳ? ನೆಕ್ಸ್ಟ್, ಭೂಸ್ವಾಧೀನ, ಲ್ಯಾಂಡ್ ಅಕ್ವೆಸಿಷನ್. ಈಗೆಲ್ಲ ತಮಗೆ ಗೊತ್ತದ, ನಗರೀಕರಣ ಆಗ್ತದ, ಹೊಸ ಹೊಸ ಯೋಜನೆಗಳು ಬರ್ತಾವ, ವೈಜ್ಞಾನಿಕ ಯೋಜನೆಗಳನ್ನು ಜಾರಿಗೆ ತರಲಾಗ್ತಾ ಇದೆ. ರೈಲ್ವೆ ಯೋಜನೆಗಳು, ಸಾರಿಗೆ ಯೋಜನೆಗಳು, ಹಡಗು ಯೋಜನೆಗಳು. ಸೊ ಇವುಗಳಿಗಾಗಿ ಭೂಮಿಯನ್ನು ವಶಪಡಿಸಿಕೊಳ್ಬೇಕಾಗ್ತದೆ. ಬಟ್ ದಿ ಗೌರ್ಮೆಂಟ್ ಆ್ಯಂಡ್ ದಿ ಗೌರ್ಮೆಂಟ್ ಆಫೀಸರ್ಸ್ ಆರ್ ಅಕ್ವೈರಿಂಗ್ ದಿ ಲ್ಯಾಂಡ್ ಅನ್ಸೈಂಟಿಫಿಕಲಿ. ಅವೈಜ್ಞಾನಿಕವಾಗಿ ಭೂಮಿಯನ್ನು ವಶ ಮಾಡಿಕೊಳ್ಳುತ್ತಿರುವುದು ಸಹ ರೈತನ ಸಂಕಷ್ಟಕ್ಕೆ ಕಾರಣವಾಗಿದೆ. ಸೊ ಹೊಸ ಹೊಸ ಯೋಜನೆಗಳು ಬರಬೇಕಪ್ಪ ಅಂದರೆ ಆಟೋಮೆಟಿಕಲಿ ಭೂಮಿ ಬೇಕೇ ಆಗ್ತದೆ ಸರ್ಕಾರಕ್ಕೆ. ಸೊ ಇದು ಒಂದು ಕಾರಣ. ರೈಟ್ ಮಕ್ಕಳ? ಅನ್ಸೈಂಟಿಫಿಕ್ ಲ್ಯಾಂಡ್ ಅಕ್ವೆಸಿಷನ್. ರೈಟ್. ಮಧ್ಯವರ್ತಿಗಳು, ಮಿಡಿಯೇಟರ್ಸ್, ಮಿನಾಸ್ ಆಫ್ ಮಿಡಿಯೇಟರ್ಸ್. ರೈತ ಬೆಳೆದಂಥ ಬೆಳೆಯನ್ನು ಮಾರ್ಕೆಟ್ನಲ್ಲಿ ಅವರು ಮಾರೋದಕ್ಕಿಂತ ಪೂರ್ವದಲ್ಲಿಯೇ ಈ ಮಧ್ಯವರ್ತಿಗಳು, ದಲ್ಲಾಳಿಗಳು ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ರೈತರನ್ನು ಕಾಂಟ್ಯಾಕ್ಟ್ ಮಾಡಿ ಕಡಿಮೆ ಬೆಲೆಗೆ ಬೆಳೆಯನ್ನು ತೆಗೆದುಕೊಳ್ಳುವ, ಬೆಳೆಯನ್ನು ಕೊಂಡುಕೊಳ್ಳುವ ಇದೇನು ವ್ಯವಸ್ಥೆ ಅದ, ಇದು ಸಹ ರೈತರ ದುಸ್ಥಿತಿಗೆ ಕಾರಣವಾಗಿದೆ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಅದರ ಮಾರ್ಕೆಟ್ನಲ್ಲಿ ಮಾರುವಂಥ ಶಕ್ತಿ ರೈತರಿಗೆ ಇರುವುದಿಲ್ಲ. ಸೊ ಮಿಡಿಯೇಟರ್ಸ್ ಹಾವಳಿಯು ಹೆಚ್ಚಿಗೆ ಆಗಿದೆ. ಸೊ ಇದು ಒಂದು ಪ್ರಮುಖವಾದಂಥ ಕಾರಣ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಸಮರ್ಪಕ ಬೆಲೆ, ಎಡಕ್ವೇಟ್ ಪ್ರೈಸ್, ಬೆಂಬಲ ಬೆಲೆ. ಬೆಂಬಲ ಬೆಲೆ ಅಂದರೆ ಸಮರ್ಪಕವಾದಂತಹ 10,000 ರೂಪಾಯಿ ಖರ್ಚು ಮಾಡಿ ಬೆಳೆದಂಥ ಬೆಳೆಗೆ 11,000 ರೂಪಾಯಿ ಬೇಡ, ಅಟ್ಲೀಸ್ಟ್ 10,000 ರೂಪಾಯಿ ಸಿಗದೇ ಇರುವ ಪರಿಸ್ಥಿತಿಯು ನಿರ್ಮಾಣವಾಗಿದೆ. ಸೊ ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸದ, ಆದರೆ ಈ ಬರಗಾಲ ಮತ್ತು ಮಹಾಪುರದಿಂದಾಗಿ ರೈತ ತನ್ನ ಬೆಳೆಗೆ ಎಡಕ್ವೇಟ್ ಪ್ರೈಸನ್ನು ಪಡೆಯಲಿಕ್ಕೆ ಅಸಮರ್ಥನಾಗಿದ್ದಾನೆ, ವಿಫಲನಾಗಿದ್ದಾನೆ. ರೈಟ್ ಮಗಳ? ಸೊ ಇವು ಪ್ರಮುಖವಾದಂಥ ಕಾರಣಗಳು. ಇನ್ನೂ ಕಾರಣಗಳು ಬರ್ತಾವೆ ಮಗಳ. ವಿದ್ಯುತ್ ಕೊರತೆ, ಅಧಿಕ ಸಾಲಕ್ಕೆ ಅಧಿಕ ಬಡ್ಡಿಯ ಹೊರೆ, ಸರ್ಕಾರದ ನಿರ್ಲಕ್ಷ್ಯ, ಇನ್ನೂ ಹಲವಾರು ಕಾರಣಗಳವು. ಯಾವುದೋ ರೈತರ ದುಸ್ಥಿತಿಗೆ, ರೈತರ ಚಳುವಳಿಗೆ. ರೈಟ್ ಮಗಳ? ಇನ್ನು ನೆಕ್ಸ್ಟ್ ರಾಜಕೀಯ ಪರಿಣಾಮಗಳು. ಸೊ ಹಂಗಾರೆ ರೈತ ಚಳುವಳಿ ಆಯಿತು. ರೈತರು ಚಳುವಳಿ ಮಾಡಿದ್ರಿಂದ, ಪ್ರಮುಖ ನಾಯಕರು ಹೋರಾಟವನ್ನು ಮಾಡಿದ್ರಿಂದ ಸರ್ಕಾರ ರೈತರಿಗೆ ನೀಡಿದಂಥ ಸೌಲಭ್ಯಗಳು ಯಾವುವು? ರೈಟ್ ಮಗಳ? ನಂಬರ್ 1, ಕೃಷಿ ವಿಶ್ವವಿದ್ಯಾಲಯ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸ್. ಕೃಷಿ ವಿಶ್ವವಿದ್ಯಾಲಯದ ಮೂಲಕ ರೈತರಿಗೆ ಬೀಜಗಳ ಬಗ್ಗೆ, ಗೊಬ್ಬರಗಳ ಬಗ್ಗೆ, ಹೈನುಗಾರಿಕೆಯ ಬಗ್ಗೆ, ಸಾಕು ಪ್ರಾಣಿಗಳ ಬಗ್ಗೆ, ಬೆಳೆಯ ಬಗ್ಗೆ, ರಾಸಾಯನಿಕಗಳ ಬಗ್ಗೆ, ಹವಾಮಾನದ ಬಗ್ಗೆ
ಎಲ್ಲ ಮಾಹಿತಿಯನ್ನು ಕೊಡಲಾಗ್ತದೆ ಮಕ್ಕಳ. ಯಾವ ಬೆಳೆಯನ್ನು ಯಾವ ಕಾಲದಲ್ಲಿ ಬೆಳೆಯಬೇಕು, ಯಾವ ಬೆಳೆಯನ್ನು ಹೇಗೆ ಬೆಳೆಯಬೇಕು, ಯಾವ ಬೆಳೆಯನ್ನು ಕಾಯ್ದಿಟ್ಟುಕೊಂಡು ಆನಂತರ ಮಾರಬೇಕು, ಎಲ್ಲ ಮಾಹಿತಿಯು ಕೃಷಿ ವಿಶ್ವವಿದ್ಯಾಲಯದಿಂದ ರೈತರಿಗೆ ಲಭ್ಯ. ಕೃಷಿ ವಿಶ್ವವಿದ್ಯಾಲಯದೊಳಗೆ ರೈತ ಸಹಾಯ ಕೇಂದ್ರ ಅಂತಲೇ ಇರ್ತದೆ, ಫಾರ್ಮರ್ಸ್ ಹೆಲ್ಪಿಂಗ್ ಸೆಂಟರ್ ಅಂತ ಇರ್ತದೆ. ಸೊ ಅದರ ಮೂಲಕ ರೈತರಿಗೆ ಸಹಾಯವನ್ನು ಮಾಡಲಾಗ್ತದೆ, ಮಾಹಿತಿಯನ್ನು ಕೊಡಲಾಗ್ತದೆ. ರೈಟ್ ಮಗಳ. ನೆಕ್ಸ್ಟ್ ಬೆಳೆ ವಿಮೆ, ಅಗ್ರಿಕಲ್ಚರಲ್ ಇನ್ಶೂರೆನ್ಸ್. ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಂಥ ಅಂಶ ಇದು. ಬರಗಾಲ ಅಥವಾ ಮಹಾಪೂರದಿಂದಾಗಿ ಬೆಳೆ ನಾಶವಾದರೆ ರೈತರಿಗೆ ಇಂತಿಷ್ಟು ಹಣವನ್ನು ಸರ್ಕಾರವು ನೀಡುತ್ತದೆ. ಓಕೆ ಮಗಳ. ಉಚಿತ ಬೀಜ ಮತ್ತು ಗೊಬ್ಬರ, ಸಬ್ಸಿಡಿ ದರದಲ್ಲಿ ಬೀಜ ಮತ್ತು ಗೊಬ್ಬರ. ಸಪ್ಲೈಯಿಂಗ್ ಸೀಡ್ಸ್ ಆ್ಯಂಡ್ ಫರ್ಟಿಲೈಸರ್ ವಿತ್ ಫ್ರೀ ಆಫ್ ಅಮೌಂಟ್ ಆ್ಯಂಡ್ ಆನ್ ದಿ ಬೇಸಿಸ್ ಆಫ್ ಸಬ್ಸಿಡೈಸ್ಡ್ ಅಮೌಂಟ್. ಸಬ್ಸಿಡೈಸ್ಡ್ ಅಮೌಂಟ್ ಅಂದರೆ ಮಕ್ಕಳ ಸಬ್ಸಿಡಿಯ ಮೂಲಕ ಬೀಜ ಮತ್ತು ಗೊಬ್ಬರವನ್ನು ವಿತರಿಸುವುದು. ಸಬ್ಸಿಡಿ ಅಂದರೆ ವಿನಾಯಿತಿ, ಕಡಿಮೆ ದರ ಮತ್ತು ಉಚಿತವಾಗಿ ಬೀಜ ಮತ್ತು ಗೊಬ್ಬರವನ್ನು ವಿತರಿಸುವುದು. ಸರ್ಕಾರ ಇತ್ತೀಚೆಗೆ ಇದನ್ನು ಜಾರಿಗೆ ತಂದದ. ಬೆಳೆ ಸಾಲ, ಅಗ್ರಿಕಲ್ಚರಲ್ ಲೋನ್ಸ್. ಬೆಳೆಗಾಗಿ ಸರ್ಕಾರ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ರೈಟ್ ಮಕ್ಕಳ. ಸಾಲ ಮನ್ನಾ, ವೇವಿಂಗ್ ಆಫ್ ಡೆಬ್ಟ್ಸ್. ಸಾಲ ಮನ್ನಾ ಸರ್ಕಾರ, ಹಿಂದಿನ ಮಾನ್ಯ ಕುಮಾರಸ್ವಾಮಿ ಸರ್ಕಾರ ಇರ್ಬೋದು, ಸಿದ್ದರಾಮಯ್ಯನವರ ಸರ್ಕಾರ ಇರ್ಬೋದು, ಮತ್ತು ಈಗಿನ ಮಾನ್ಯ ಯಡಿಯೂರಪ್ಪನವರ ಸರ್ಕಾರ ಇರ್ಬೋದು, ಬೆಳೆ ಸಾಲ ಮನ್ನಾ ಯೋಜನೆಯನ್ನು ಜಾರಿಗೆ ತಂದದ. ಸಾಕಷ್ಟು ರೈತರು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ವೇವಿಂಗ್ ಆಫ್ ಡೆಬ್ಟ್ಸ್. ಸೊ ರೈತರಿಗೆ ಹೊರೆ ಆಗಬಾರ್ದು ಅಂಥೇಳಿ ಅವರ ಬಡ್ಡಿಯನ್ನು, ಸಾಲವನ್ನು ಮನ್ನಾ ಮಾಡಲಾಗಿದೆ. ಓಕೆ ಮಗಳ. ಪಶು ಸೇವೆ, ವೆಟರಿನರಿ ಫೆಸಿಲಿಟೀಸ್. ಪಶುಗಳಾದಂತಹ ಆಕಳು, ಎತ್ತು, ಕುರಿ, ಕೋಳಿ, ಇವೆಲ್ಲ ಏನು ರೈತರೇನು ಸಾಕ್ತಾರ ಪಶುಗಳನ್ನು, ಇವುಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರವು ಸೇವೆಗಳನ್ನು ಒದಗಿಸ್ತದೆ. ಬೀದರ್ನಲ್ಲಿ ಪಶು ವಿಶ್ವವಿದ್ಯಾಲಯವನ್ನೇ ಸ್ಥಾಪನೆ ಮಾಡಿದ್ದಾರೆ. ಪಶು ವಿಶ್ವವಿದ್ಯಾಲಯದ ಮೂಲಕ ರೈತರಿಗೆ ಸಹಾಯವನ್ನು ಮಾಡಲಾಗ್ತದೆ. ಇದಕ್ಕೆ ಪಶು ಸಂಗೋಪನೆಗೆ. ಸೊ ಈ ಪ್ರಾಣಿಗಳಿಗೆ ಆರೋಗ್ಯ ಏರುಪೇರಾದರೆ, ಇವುಗಳ ಸಾವುಗಳು ಹೆಚ್ಚಾಗಿ ಸಂಭವಿಸ್ತಾ ಇದ್ದರೆ, ಅಥವಾ ಇವುಗಳಿಗೆ ರೋಗ ತಗಲುವಂತಹ ಪರಿಸ್ಥಿತಿ ನಿರ್ಮಾಣವಾದರೆ ಇವುಗಳ ಆರೈಕೆಗಾಗಿ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಂಡದ. ಅವುಗಳ ಸೇವೆಯನ್ನು ರೈತರು ಪಡೆದಿದ್ದಾರೆ. ಸೊ ಮಗಳ, ಕಾಲಕಾಲಕ್ಕೆ ಸರ್ಕಾರ ಇವಲ್ಲದೆ ಹಲವಾರು ಯೋಜನೆಗಳನ್ನು ರೈತರಿಗಾಗಿ ಜಾರಿಗೆ ತರ್ತಾ ಇದೆ. ಮೊನ್ನೆ ತಾನೇ ಕೇಂದ್ರ ಸರ್ಕಾರ ಹೊಸ ಯೋಜನೆಯನ್ನು ಜಾರಿಗೆ ತಂದಿತ್ತು. ರೈತರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚಳವಳಿಗಳು ನಡೆದು, ಆ ಚಳವಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಸಾಕಷ್ಟು ಸವಲತ್ತುಗಳು, ಸಾಕಷ್ಟು ಭರವಸೆಗಳನ್ನು ಕೊಟ್ಟದ. ರೈತರ ಯಾವುದೇ ಹಕ್ಕುಗಳನ್ನು ಸರ್ಕಾರ ಕಸ್ಕೊಳ್ಳೋದಿಲ್ಲ, ರೈತರಿಗೆ ನಾವು ಹೆಚ್ಚು ಸೌಲಭ್ಯ ಕೊಡ್ತೇವೆ ಅಂತ ಹೇಳಿದ ಸರ್ಕಾರ. ಸೊ ನ್ಯೂಸ್ ಪೇಪರನ್ನು ನೋಡ್ತಾ ಇರ್ರಿ. ನ್ಯೂಸ್ ಪೇಪರ್ನಲ್ಲಿ ಸಾಕಷ್ಟು ವಿಷಯಗಳು ಇದರ ಬಗ್ಗೆ ಬರ್ತವೆ. ರೈಟ್ ಮಕ್ಕಳ. ಸೊ ಇವತ್ತು ನಾವು ಕಲಿತಂಥ ಟಾಪಿಕ್ ಅಂದರೆ ರೈತ ಚಳವಳಿ. ಇದರೊಳಗೆ ಅರ್ಥ, ಹೋರಾಟಗಾರರು, ಪ್ರಮುಖ ರೈತ ಚಳವಳಿಗಳು, ಕಾರಣಗಳು ಮತ್ತು ರಾಜಕೀಯ ಪರಿಣಾಮ. ರೈಟ್. ಸೊ ನೆಕ್ಸ್ಟ್ ಪೀರಿಯಡ್ನೊಳಗೆ ಮತ್ತೊಂದು ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ರೈಟ್. ಗುಡ್ ಲಕ್.